ಚಂಬರ್ನಾಗ ಎಲ್ಲಿ ಬೇಕಲ್ಲಿ ದುಡ್ಡು ಮಾಡ್ಯಾರ ಇವರು. ಈ ಗುಂಡಾ ಸುಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸುಳೆ ಮಕ್ಕಳು. ಈ ಓಟ್ ಹಾಕಿದವ್ರಿಂದ ನಮ್ಮ ಯಾಲಿ ಏರೋಪ್ಲೇನ್ದಾಗ ಅಡ್ಡಾಡ್ತಾರೋ ಹಂಗ ಏನು ಅಡ್ಡಾಡ್ತಾರ ಅವರು. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಯಾರು ಏನು ಮಾಡ್ಯಾರ? ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದ ಏನು ಮಾಡಿದ? ಕಾರ್ ಪಾರ್ಕಿಂಗ್ ಮಾಡಿಲ್ಲ. ಏನು ಮಾಡ್ರಿ ಹೇಳ್ರಿ? ನಾನು ಇದ್ರ ಸ್ಟೇಜ್ ಮೇಲೆ ನಿಲ್ಸಿದ್ರಿ ಇದನ್ನೇ ಹೇಳ್ತೇನೆ. ನಾವೇನು ಎದ್ರದ್ದು ಯಾರು ತಿಂದಿಲ್ಲ, ನಾವೇ ಕೆದರ್ಬೇಕು. ಬ್ಯೂಟಿಫುಲ್ ಪಾಯಿಂಟ್. ಮತ್ತು ನಾವು ಇದು ಸರ್ಕಾರ ಬಗ್ಗೆ ಹೇಳ್ಬೇಕಂದ್ರೆ ಈ ಕಾಂಗ್ರೆಸ್ ಎಂದ ಹುಟ್ಟೈತಲ್ರಿ, ಕಾಂಗ್ರೆಸ್ ಕಸ ಹುಟ್ಟಿದಂಗೆ ಎಲ್ಲ ದೇಶನ ಹಾಳಾಗಿ ಹೋಗೈತಿ. ಈಗೇನೋ ಮೋದಿಯವ್ರು ಬಂದಿಂದ ಎಲ್ಲ ನಮ್ಮ ದೇಶ ಚಲೋ ಆಗೈತಿ. ಆದ್ರೆ ಇವ್ರು ಏನು 5 ಎಲ್ಲ ಗ್ಯಾರಂಟಿ ಏನು ಕೊಟ್ಟಿದ್ರು ಸಿದ್ದರಾಮಯ್ಯನವರು, ಅವರು ಬರಂಗಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಕೊಟ್ಟಿದ್ರು. ನಿನ್ನ ಮೈಂಡಲ್ಲೇ ಲೆಕ್ಕ ಹಾಕ್ಬಿಟ್ಟ ನೋಡ್ರಿ, ಎಲ್ಲ ಪಾಕಿಸ್ತಾನ ದುಡ್ಡು ಎಲ್ಲ ಮೋದಿಯವರು ಬಂದ್ ಮಾಡಿಬಿಟ್ರು. ಎಲ್ಲ ಕಳ್ಳತನ ಭಾಳ ನಡೀತಿದ್ದು, ಭ್ರಷ್ಟಾಚಾರ ಭಾಳ ನಡೀತಿತ್ತು, ಎಲ್ಲ ಅವ್ರು ಬಂದ್ ಮಾಡಿಬಿಟ್ರು. ಎಲ್ಲ ದುಡ್ಡು ತಿನ್ನೋದು ಬಂದ್ ಮಾಡಿದ್ರು. ಎಲ್ಲೆಲ್ಲ ಚಂಬರ್ನ್ಯಾಗ ಲ್ಯಾಟ್ರಿನ್ದಾಗ ರೊಕ್ಕ ಬಚ್ಚಿಟ್ರು, ಎಲ್ಲ ತೆಗೆದ್ರು ಅವರು ಮೋದಿಯವರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಹಾಂ ಮತ್ತೇನೈತಿ? ಇನ್ನು ಎಲ್ಲಿ ದುಡ್ಡು ಮಾಡಿಟ್ರು ಎಲ್ಲ ತೆಗೆದು ದೇಶ ನಡೆಸ್ತಾರೆ ಅವರು. ಏನಂತೀರಿ? ಯಾಕ್ರಿ? ಎಲ್ಲ ದೇಶ ಚಂಬರ್ನ್ಯಾಗ ಎಲ್ಲಿ ಬೇಕಲ್ಲಿ ದುಡ್ಡು ಮಾಡ್ಯಾರ ಇವರು. ಈ ಗುಂಡಾ ಸುಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸುಳೆ ಮಕ್ಕಳಿಗೆ. ಹೌದು, ಮತ್ತೇನ್ರಿ ಅವ್ರಿಗೇನು ಮರ್ಯಾದೆ ಮಾನ ಐತೆ? ಜೈಲಿಗೆ ಹೋದವ್ರಿಗೆ ಮಾಲಿ ಹಾಕ್ತಾರ್ರಿಪ್ಪ. ಹಾಂ, ಸತ್ಯವಂತರಿಗೆ ಕರೆದು ಯಾಕೆ ಅನ್ನೋದಿಲ್ಲ. ಗುಂಡಾ ಮಂದಿಗೆ ಮಾಲಿ ಹಾಕ್ತಾರ, ಅವ್ರಿಗೆ ಏನು ಎಬಸ್ತಾರೆ. ಗುಂಡಾ ಮಂದಿ ಸರ್ಕಾರಕ್ಕೆ ಬೇಕಂದ್ರೆ ಹಾಕ್ರಿ ಓಟ್, ತಿಂತೀರಿ ನಾಳೆ ನೀವು ಎಲ್ಲ. ಬಿಜೆಪಿನೇ ನೀನು ಅಲ್ಲ, ಬಿಜೆಪಿನ ನೀನು. ಈಗ ದುಡಿಯೋರಿಗೆ 1,000 ರೂಪಾಯಿ, ಒಂದು 10,000 ಬೇಡ 20,000 ಸಂಬಳ ಇರ್ತೈತೆ ಅವ್ರಿಗೆ. ಅವ್ರ ಸಂಬಳ ಹೆಚ್ಚಿಗೆ ಆಗಲ್ಲ. ಅವ್ರಿಗೆ ಮನೆತನ ಸಾಲಿ ನೋಡಬೇಕು, ಮಕ್ಕಳು ಸ್ಕೂಲ್ ನೋಡ್ಕೋಬೇಕು, ಮನೆತನ ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು. ಮತ್ತು ಇಷ್ಟೆಲ್ಲ ಏರಿಸಿಬಿಟ್ರೆ ಹೆಂಗೆ ತಿನ್ಬೇಕು ಅವರು? ಏನು ತಿನ್ಬೇಕು ಹೇಳ್ರಪ್ಪ, ಹೇಳ್ರು. ಹಾಂ, ಅವ್ರಿಗೆ ಈಗ ದುಡ್ಡು ಮಾಡಿದಿಟ್ಟು ಬಂದು ನೀವು ಈಗ ಎಲ್ಲಿ ಅದಿರಲ್ಲ ಇಂಥಲ್ಲೆಲ್ಲ ಬಂದು ಇಳಿಸ್ರಿ ಅವ್ರನ್ನ, ವಸ್ತಿ ಉಳಿಸ್ರಿ. ಮೊದಲು ಸಿದ್ದರಾಮಯ್ಯನ, DK ಶಿವಕುಮಾರ್ ರಾಜಕೀಯ ಮಂದಿನ ಇಲ್ಲಿ ನಿಂದಿರ್ಸ್ರಿ, ಸ್ಲಮ್ ಏರಿಯಾದಾಗ ಕುಂದಿರ್ಸ್ರಿ ಅವ್ರನ್ನ. ನೋಡೋಣ ಅವ್ರು ಹೆಂಗೆ ಬದುಕ್ತಾರೆ ಗೊತ್ತಾಕತಿ. ಎಲ್ಲ ಮ್ಯಾಲೆ ಕುಂತು ಮಾತಾಡ್ರಿ, ಎಲ್ಲರಿಗೆ ಮಾತಾಡ್ತಾರೆ. ಏರೋಪ್ಲೇನ್ ಮ್ಯಾಲೆ ಆಕಾಶದಾಗ ಈ ಓಟ್ ಹಾಕಿದವ್ರಿಂದ ನಮ್ಮ ಮ್ಯಾಲೆ ಏರೋಪ್ಲೇನ್ದಾಗ ಅಡ್ಡಾಡ್ತಾರೋ ಹಂಗೆ ಏನು ಅಡ್ಡಾಡ್ತಾರ ಅವರು. ಯಾಕ್ರಿ? ಕೊಳಚೆ ಪ್ರದೇಶದಾಗ ಅವ್ರು ಮನೆ ಮಾಡನ್ರಿ. ಅಷ್ಟು ಸತ್ಯವಂತ ರಾಜಕೀಯ ಆಳಿರ ಅಂತಲ್ಲಿ ಮನೆ ಮಾಡಿ ಇರನ್ ಅವ್ರಿಗೆ, ಸಾಮೂಹಿಕದಾಗ ಇರನ್ ಅಂದ್ರೆ. ರಾಹುಲ್ ಗಾಂಧಿ ಅವರು ಅವ ಹೆಂಗಸರು ಸೀರೆ ಹಿಡ್ಕೊಂಡು ಹೋಗವ ರಾಹುಲ್ ಗಾಂಧಿ. ಅವನೇನು ಹೇಳ್ತೀರಿ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಅವ್ರ ಫ್ಯಾಮ್ಲಿನ ಅಂತವ್ರು ಅದಾರ. ಅವರ ಎಲ್ಲ ಮೊದಲು ಇದೆಲ್ಲ ನಮ್ಮ ಗುಂಡಾ ಸರ್ಕಾರ ಮಾಡಿದವ್ರ, ನೆಹರು ಫ್ಯಾಮ್ಲಿದನ ಎಲ್ಲ ಇದು. ಅದು ಅವ್ರು ಬೇರೆ ಇಳಿಸ್ಬಿಟ್ರೆ ಕಾಂಗ್ರೆಸ್ ಕಸ ಹೆಂಗೆ ಬೆಳೆಸಿದ್ರೆ ಹಂಗೆ ಅವರ ಬೆಳೆಸಿದಲ್ಲೇ ಇದಾತು. ಇತ್ತಿತ್ಲಾಗ ಮೋದಿಯವರು BJP ಸರ್ಕಾರ ಬಂದಿಂದ ಚಲೋ ಆಗೈತಿ. ರೋಡು ಗಟ್ರ ನಮ್ಮ ಗಾಡಿ ಸಹಿತ ರಿಪೇರಿ ಹಾಕಿದ್ದು ಈಗೆಲ್ಲ ಐತಿ. ಎಲ್ಲ ಮೋದಿಯವರು ಮಾಡಿಂದ ನಮ್ದು ಒಳ್ಳೇದಾಗೈತಿ. ಅರ್ಥ ಆಯ್ತು ಅನ್ಸುತ್ತೆ. ಏನಾಗೋದಿಲ್ಲ, ಅವನು ಸ್ಟಾರ್ ಐತಿ, ಅವನು ಮೋದಿ ಸ್ಟಾರ್ ಐತಿ. ಯಾರು ಏನೂ ಆಗೋದಿಲ್ಲ, ಏನಾಗೋದಿಲ್ಲ. ನಮ್ಮ ದೇಶ ಎಲ್ಲ ಕಣ್ಣು ನೋಡ್ತೈತಿ. ಮೊದಲು ಮೊಬೈಲ್ ಇದ್ದಿದ್ದಿಲ್ಲ, ಪ್ರಚಾರ ಮಾಧ್ಯಮ ಇದ್ದಿದ್ದಿಲ್ಲ, TV ಇದ್ದಿದ್ದಿಲ್ಲ, ಜನರು ಹುಚ್ಚರಾಗಿದ್ರು. ಕಾಂಗ್ರೆಸ್ ತಂದರು. ಈಗ ಎಲ್ಲ ಸಣ್ಣ ಮಕ್ಕಳಿಗೆ ಮೊದಲು ಮಾಡಿ ಎಲ್ಲ ಗೊತ್ತಾಕೈತಿ. ಎಲ್ಲ ಏನು ಮಾಡ್ಬೇಕು ಎಲ್ಲ ಮಾಡ್ತಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. 75 ವರ್ಷದ್ದು ಕಾಂಗ್ರೆಸ್ ಬೇರು ಇನ್ನೂ ಅಲ್ಲೆಲ್ಲೆಲ್ಲ ಉಳ್ಕೊಂಡವು. ಅವು ಎಲ್ಲ ಕಿತ್ತು ತೆಗೆದ್ರಂದ್ರೆ ಕಾಂಗ್ರೆಸ್ ಧ್ವಂಸ ಆಗಿ ಹೋಗತ್ತೆ, ಏನು ಉಳಿಯೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಉಳಿಯೋದಿಲ್ಲ. ಎಲ್ಲ ಕಳ್ಳರ ಹೆಸರಾಕಾರ, ದುಷ್ಟರ ಹೆಸರಾಕಾರ, ಎಲ್ಲ ದರೋಡಿಗಾರ ಹೆಸರಾಕಾರ. ಇವ್ರು ಕಾಂಗ್ರೆಸ್ ಬೇಕನ್ನೋರೇನು ಮತ್ತೆ ದರೋಡಿಗಾರ ಬೇಕಂತಾರೆ ಕಾಂಗ್ರೆಸ್. ಯಾಕೆ ಅವರೆಲ್ಲ ಒಳಗೆ ಹಾಕೊಂತಾರೆ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಹಂಗೆ ಹೆಂಗೆ ಹಾಕೊಂತಾರೆ ಮತ್ತೆ ಹೇಳ್ರಿ? ಈಗ 75 ವರ್ಷದ ಆಡಳಿತ ಇಟ್ಕೊಂಡು ಇದೊಂದು ಚುನಾವಣೆ ಗೆಲ್ಬೋದಲ್ಲ? ನಾವು ಮೋದಿ ಬಂದ ಬರ್ತಾರೆ, ಅದೇನ ಸಂಶಯ ಇಲ್ಲ. ಮೋದಿ ಬಂದ ಬರ್ತಾರೆ. ಈಗ ಮೋದಿ ಅವರ ವ್ಯಕ್ತಿತ್ವ ಬಗ್ಗೆ ವ್ಯಕ್ತಿತ್ವ ಎಲ್ಲ ಭಾರಿ ಒಳ್ಳೇದೈತಿ ಮೋದಿ ಅವ್ರದ್ದು. ನಮ್ಮ ಕರ್ನಾಟಕಕ್ಕೆ ಎಷ್ಟು ಸಲ ಬಂದರು ಅವರು? ಮೋದಿಯವರು ಎಷ್ಟು ಸಲ ಬಂದರು? ಬೆಂಗಳೂರಿಗೆ ಎಷ್ಟು ಸಲ ಬಂದರು? ಇವ್ರಿಗೇನಾರ ಮಾನ ಮರ್ಯಾದೆ ಇದೆ? ಎಷ್ಟು ಸಲ ಬಂದರು? ಖರ್ಚೇನು ಮಾತೇನು? ಒಂದು ಸಣ್ಣ ಇದು ಮಕ್ಕಳಿಗೆ ಮೊದಲು ಮಾಡಿ ಕೈ ಮುಗಿದ್ರು ಅವರು. ಈಗ ಮನಮೋಹನ್ ಸಿಂಗ್, ನೆಹರು ಎಂದಾರು ಬಂದಿದ್ರ ನಮ್ಮ ಕರ್ನಾಟಕಕ್ಕೆ? ಯಾರು ಬಂದಿದ್ರ ಪ್ರಧಾನಮಂತ್ರಿ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಮತ್ತು ಈ ಪ್ರಧಾನಮಂತ್ರಿ ಮೋದಿ ಸಣ್ಣ ಒಂದು ಮಕ್ಕಳಿಗೆ ಸಮಾಲೆ ಕೈ ಮುಗಿತಾನೆ. ಇಂಥ ವ್ಯಕ್ತಿ ಬಿಟ್ಟು ಇನ್ಯಾರಿಗೆ ಹಾಕ್ತಾರೆ? ಇನ್ನು ಮತ್ತು ಕಾಂಗ್ರೆಸ್ಸೇ ಬೇಕಂದ್ರೆ ಇವರು ಉಂಟಾರ ಸುಖ ಎರಡು ಕೈಲೇ ಬೇಯಿಸಂಗ. ಇನ್ನು ಇವ್ರನ್ನ ಓಡಿಸ್ತಾರೆ ನೋಡಿ ಪಾಕಿಸ್ತಾನ ಗತೆ. ನನ್ನ ಬ್ರದರ್ಸ್ ಅವರು
ದೇ ಆರ್ ಮೈ ಬ್ರದರ್ಸ್. ವಿರೋಧ ಪಕ್ಷ ಒಳಗೆ ಮೋದಿ ಸೋಲಿಸುವಂತ ವ್ಯಕ್ತಿನೇ ಇಲ್ಲ. ಏ ಯಾವನೂ ಇಲ್ಲ, ಹುಟ್ಟುದೂ ಇಲ್ಲ, ಅವ್ನು ಹುಟ್ಟುದೂ ಇಲ್ಲ. ಮೋದಿನ ಸೋಲ್ಸುವಂಥವ್ರು ಯಾರೂ ಇಲ್ಲ. ಇಡೀ ಆಲ್ ಇಂಡಿಯಾದಾಗ ಮೋದಿನ ಹೆಸರು ಐತಿ. ಆಗೋದಿಲ್ಲ ಅಂತ ತಿಳ್ಕೊರಿ, ಬರ್ದು ಇಟ್ಕೋರಿ. ಇಸ್ವಿ ತಾರೀಕು ನನ್ನ ಹೆಸರು ಸಹಿತ ಬರ್ದು ಇಟ್ಕೋರಿ. ಮೀಟರ್ ಬೇಕು, ಮೀಟರ್. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇಡೀ ದೇಶಕ್ಕೆ ಫ್ರೀ ಕೊಡ್ಬೇಕು. ಯಾವ ಪ್ರಿಯ ದೇಶಕ್ಕೆ ಪ್ರಿಯ? ಮೊದ್ಲು ಅವ್ರನ್ನ ಗುಂಡು ಹಾರಿಸ್ತಾರ, ಅವ್ರನ್ನ ದೇಶಕ್ಕೆ ಫ್ರೀ ಕೊಡ್ತಾರಲ್ಲ. ಅವ್ರು ಎಲ್ಲಿ ತರ್ತಾರೆ ಎಲ್ಲಿ ದುಡ್ಡು? ನಮ್ದ ಬ್ಯಾಳಿ ರೊಕ್ಕ ಅಕ್ಕಿ ಎಣ್ಣೆ ಹೆಚ್ಚಿಗೆ ಮಾಡ್ತಾರೆ, ನಿಮ್ಮ ಮೇಲೆ ಬಿಲ್ ಹೆಚ್ಚಿಗೆ ತೊಗೊಂತಾರ, ಮಾಡ್ತಾರೆ ಫ್ರೀ. ಎಲ್ಲಿಂದ ಮಾಡ್ತಾರೆ? ಏನು ಅವ್ರ ಮನೇದು ಮಾಡ್ತಾರನ? ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಯಾರು ಮಾಡ್ತಾರೆ? 10 kg ಕೊಡ್ತಾನೆ, ಕೊಡೋಣ 10 kg. ಮತ್ತು ರೊಕ್ಕ ಯಾಕೆ ಹಾಕತ್ತಾನೀಗ? ಹಾಂ ಯಾರು ತೊಗೊಂತಾರೆ? ನಮ್ಮ ದೇಶದಾಗ ಬರಬೇಕು ಮೋದಿ, ಆದಿತ್ಯನಾಥ್ ಇಬ್ಬರಿದ್ರೆ ನಮ್ಮ ದೇಶ ಉದ್ಧಾರ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.